ಹಲೋ ಆಸ್ಪಿರೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಇಂಡಿಯಾ ಫಾರ್ ಐಎಸ್. ಕನ್ನಡದಲ್ಲಿ ಕರೆಂಟ್ ಅಫೇರ್ಸ್ ಅನ್ನ ಪ್ರಸ್ತುತಿಪಡಿಸುವ ಸರಣಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಶಿವಲಿಂಗಯ್ಯ. ಸೊ ನಾವು ಇವತ್ತು ಡಿಸ್ಕಸ್ ಮಾಡ್ತಿರೋ ಟಾಪಿಕ್ ಬಂದು ಪ್ರಾಜೆಕ್ಟ್ ವಿಸ್ತಾರ್ ಅನ್ನುವಂಥದ್ದು. VISTAAR ಅನ್ನುವಂತಹ ಇತ್ತೀಚೆಗೆ ಒಂದು ಸ್ಕೀಮ್ ಅನ್ನ ಕೇಂದ್ರ ಸರ್ಕಾರ ಹಮ್ಮಿಕೊಳ್ಳಲಾಗಿದೆ. ಸೊ ಏನಿದು ಪ್ರಾಜೆಕ್ಟ್ ವಿಸ್ತಾರ್ ಅಂದ್ರೆ ಏನು, ಯಾರ ಒಂದು ಕೊಲಾಬರೇಷನ್ ಅಲ್ಲಿ ತರಲಾಗಿದೆ, ಸೊ ಏನಿದರ ಉದ್ದೇಶ, ಏನಿದರ ಉಪಯೋಗಗಳನ್ನು ಎಂಬಂತಹ ಒಂದು ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡ್ತಗೋಣ. ಸುದ್ದಿನಲ್ಲಿ ಅಂತ ನೋಡೋದಾದ್ರೆ ಇತ್ತೀಚೆಗೆ IIT ಮದ್ರಾಸ್ ಅಂತ ನಾವೇನ್ ಕರಿತೀವಿ, ಸೊ IIT ಮದ್ರಾಸ್ನ ಒಂದು ಇನ್ಸ್ಟಿಟ್ಯೂಷನ್ ಏನಿದೆ, IIT ಏನಿದೆ, ಸೊ ಅದ್ರ ಜೊತೆ ಅಗ್ರಿಕಲ್ಚರಲ್ ಮಿನಿಸ್ಟ್ರಿ ಜೊತೆ ಅದು ಪಾರ್ಟ್ನರ್ ಆಗಿ ಸೊ ವಿಸ್ತಾರ್ ಅನ್ನುವಂತಹ ಪ್ರಾಜೆಕ್ಟ್ ವಿಸ್ತಾರ್ ಅನ್ನುವಂತಹ ಒಂದು ಯೋಜನೆಯನ್ನ ಕೈಗೊಳ್ಳಲಾಗಿದೆ. ಸೊ ಮುಖ್ಯವಾಗಿ ಯಾವುದಕ್ಕೆ ಅಂತ ಅಂದ್ರೆ ಟು ಎಂಪವರ್ ದ ಫಾರ್ಮರ್ಸ್, ಅಂದ್ರೆ ರೈತರನ್ನ ಸಬಲೀಕರಣಗೊಳಿಸೋದಕ್ಕೋಸ್ಕರ IIT ಮದ್ರಾಸ್ನ ಜೊತೆಗೂಡಿ ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಅಥವಾ ಏನು ಅಗ್ರಿಕಲ್ಚರ್ ಮಿನಿಸ್ಟ್ರಿ ಇದೆ, ಅದು ಒಂದು ಹೊಸ ನೂತನವಾದಂತಹ ಯೋಜನೆಯನ್ನ ಹೊರತಂದಿದೆ. ಅದುವೇ ಪ್ರಾಜೆಕ್ಟ್ ವಿಸ್ತಾರ್. ಸೊ ಈ ಸುದ್ದಿನಲ್ಲಿತ್ತು. ಈ ಪ್ರಾಜೆಕ್ಟ್ ವಿಸ್ತಾರ್ ಅನ್ನುವಂಥದ್ದು ಏನು ಅಂತ ನೋಡಿದ್ರೆ, ವರ್ಚುವಲಿ ಇಂಟಿಗ್ರೇಟೆಡ್ ಸಿಸ್ಟಮ್ ಟು ಆಕ್ಸೆಸ್ ಅಗ್ರಿಕಲ್ಚರಲ್ ರಿಸೋರ್ಸ್ ಅನ್ನುವಂತಹ ಒಂದು ಏನೊಂದು ಪದಗುಚ್ಛ ಇದೆ. ಸೊ ಅದನ್ನು ಶಾರ್ಟ್ ಫಾರ್ಮ್ ಅಲ್ಲಿ ಸೊ ನಮಗೆ ಲೈಕ್ ಪ್ರಾಜೆಕ್ಟ್ ವಿಸ್ತಾರ ಅಂತ ಹೇಳಲಾಗಿದೆ. ಸೊ ಇದನ್ನ ಯೂಶಲಿ ಯಾರ ಒಂದು ಸಹಭಾಗಿತ್ವ, ಯಾರು ಇದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ಅಂತ ನೋಡಿದಾಗ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮದ್ರಾಸ್ ಅಂತ ನಾವೇನು ಲೈಕ್ ಇಂದಿನ ತಮಿಳುನಾಡಲ್ಲಿರುವಂತಹ IIT ಮದ್ರಾಸ್ನಲ್ಲಿರುವಂತಹ ಏನು ಈ ಒಂದು ಇನ್ಸ್ಟಿಟ್ಯೂಷನ್ ಇದೆ, ಇದರ ಒಂದು ಸಹಭಾಗಿತ್ವದಲ್ಲಿ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯದ ಒಂದು ಉಪಕ್ರಮವೇ ಈ ಒಂದು ಪ್ರಾಜೆಕ್ಟ್ ವಿಸ್ತಾರ್. ಸೊ ಇದರ ಮುಖ್ಯ ಉದ್ದೇಶ ಅಂತ ಏನು ಅಂತ ನೋಡೋದಾದ್ರೆ, ಕೃಷಿ ವ್ಯವಸ್ಥೆಯನ್ನ ಡಿಜಿಟಲೀಕರಣಗೊಳಿಸುವಂತಹ, ಅಂದ್ರೆ ಯೂಶಲಿ ಡಿಜಿಟಲ್ಗಳನ್ನ ಲೈಕ್ ಯೂಶಲಿ ಕಂಪ್ಯೂಟರೈಸ್ ಮಾಡುವಂತಹ ಇನ್ಪುಟ್ಗಳಾಗಿರ್ಬೋದು, ಅಂದ್ರೆ ಯೂಶಲಿ ಅಗ್ರಿಕಲ್ಚರ್ ಏನಿದೆ ಅದು ಇನ್ಫಾರ್ಮೇಶನ್ ಆಗಿರ್ಬೋದು, ಅಥವಾ ಇಂಟಿಗ್ರೇಟಿಂಗ್ ಇನ್ಫಾರ್ಮೇಶನ್ ಅಂತ ಕರಿತೇವೆ. ಸೊ ಡಿಜಿಟಲ್ ಪ್ಲಾಟ್ಫಾರ್ಮ್ ನಲ್ಲಿ ಸೊ ಅಗ್ರಿಕಲ್ಚರ್ಗೆ ಸಂಬಂಧಿಸಿದಂತಹ ಅಥವಾ ಅಗ್ರಿಕಲ್ಚರ್ನ ಒಂದು ಸಹ ಸಂಬಂಧಿತ ಕ್ಷೇತ್ರಗಳು, ವಲಯಗಳು ಏನಿದಾವೆ, ಸೊ ಹೈನುಗಾರಿಕೆ ಆಗಿರ್ಬೋದು ಅಥವಾ ಲೈಕ್ ಅದರ್ ಫುಡ್ ಪ್ರೊಸೆಸಿಂಗ್ ಸಮಥಿಂಗ್, ಏನು ಸ್ಮಾಲ್ ಸಣ್ಣ ಪುಟ್ಟ ಏನು ಒಂದು ಲೈಕ್ ಅಲೈಡ್ ಸೆಕ್ಟರ್ಸ್ ಅಂತ ನಾವೇನ್ ಕರಿತೀವಿ, ಅಂದ್ರೆ ಕೃಷಿಗೆ ಸಂಬಂಧಿತವಾದಂತಹ ವಲಯಗಳಿದಾವೆ, ಅವೆಲ್ಲವನ್ನು ಕೂಡ ಒಟ್ಟುಗೂಡಿಸುವ ಮತ್ತು ಈ ಎಲ್ಲ ಇನ್ಫಾರ್ಮೇಶನ್ ಅನ್ನು, ಮಾಹಿತಿಯನ್ನು ಡಿಜಿಟಲೈಸೇಷನ್ ಮಾಡುವಂತಹ ಒಂದು ಯೋಜನೆಯ ಪ್ರಾಜೆಕ್ಟ್ ವಿಸ್ತಾರ್. ಸೊ ಇದು ಮುಖ್ಯವಾಗಿ ನಾವೀನ್ಯತೆಗಳ ಒಂದು ಬಗ್ಗೆ, ಅಂದ್ರೆ ಏನು ಲೈಕ್ ಮಾಡರ್ನ್ ಟೆಕ್ನಾಲಜಿ ಏನಿದೆ, ಸೊ ಅದನ್ನ ಯೂಶಲಿ ಡೇ ಬೈ ಡೇ ಯೂಶಲಿ ಉತ್ತಮವಾದಂಥ ಮಾಹಿತಿಯನ್ನು ಕೊಡುವಂಥದ್ದು, ಅಂದ್ರೆ ಜನರಿಗೆ, ಸಾರ್ವಜನಿಕರಿಗೆ, ಅದರಲ್ಲೂ ಕೂಡ ರೈತರಿಗೆ ಸೊ ಕೃಷಿ ಪದ್ಧತಿಗಳಾಗಿರ್ಬೋದು, ಸರ್ಕಾರಿ ಯೋಜನೆಗಳಾಗಿರ್ಬೋದು, ಅಥವಾ ಕೃಷಿ ವಲಯದಲ್ಲಿನ ನಾವೀನ್ಯತೆಗಳು, ನ್ಯೂ ಟೆಕ್ನಾಲಜಿಗಳು ಏನಿದಾವೆ ಅದ್ರ ಬಗ್ಗೆ ಉತ್ತಮವಾದಂತಹ ಮಾಹಿತಿಯನ್ನ ಕೃಷಿ ವಿಸ್ತರಣಾ ವ್ಯವಸ್ಥೆಯ ಒಂದು ದಕ್ಷತೆಯೊಂದಿಗೆ ಸುಧಾರಿಸುವ ಮೂಲಕ ಕೊಡುವಂಥದ್ದೇ ಈ ಪ್ರಾಜೆಕ್ಟ್ ವಿಸ್ತಾರ ಆಗಿರುತ್ತೆ. ಅಂಡ್ ಈ ಯೋಜನೆ ಪ್ರಮುಖ ಉದ್ದೇಶಗಳು ಏನು ಅಂತ ನೋಡ್ತಾ ಇದ್ರೆ, ದಕ್ಷತೆ ಮತ್ತು ಸಂಪರ್ಕವನ್ನು ಸುಧಾರಿಸೋದ್ರ ಮೂಲಕ ಒಂದು ಕೃಷಿ ವಿಸ್ತರಣಾ ವ್ಯವಸ್ಥೆ ಅಂತ ನಾವೇನ್ ಕರಿತೀವಿ ಅದನ್ನ ಡಿಜಿಟಲೀಕರಣಗೊಳಿಸುವಂಥದ್ದು. ಅದ್ರ ಜೊತೆಗೆ ಕೃಷಿ ಮತ್ತು ಕೃಷಿ ಸಂಬಂಧಿತ ವಲಯಗಳು ಏನಿದಾವೆ ಅದರಲ್ಲಿ ಸ್ಟಾರ್ಟ್ಅಪ್ ಚಾಲಿತ ನಾವೀನ್ಯತೆಗಳು ಮತ್ತು ತಂತ್ರಜ್ಞಾನಗಳು ಏನೇನಿದೆ ಅದನ್ನೆಲ್ಲವನ್ನು ಕೂಡ ರೈತರಿಗೆ ಲಭ್ಯತೆಯನ್ನು ಒದಗಿಸುವಂಥದ್ದು, ಅಥವಾ ಅವರಿಗೆ ಅದನ್ನ ಲೈಕ್ ಆಕ್ಸೆಸ್ ಮಾಡುವಂತಹ ಒಂದು ವ್ಯವಸ್ಥೆಯನ್ನ ಮಾಡೋದೇ ಈ ಒಂದು ಯೋಜನೆಯ ಉದ್ದೇಶವಾಗಿರುತ್ತೆ. ಇದ್ರ ಜೊತೆಗೆ ಸುಸ್ಥಿರ ಮತ್ತು ಹವಾಮಾನದ ಒಂದು ಸ್ಥಿತಿಸ್ಥಾಪಕ ಕೃಷಿ ಅಂತ ನಾವೇನ್ ಕರಿತೀವಿ, ಅಂದ್ರೆ ಲೈಕ್ ಯೂಶಲಿ ಈಗ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಬರಗಳು, ಹೆಚ್ಚೆಚ್ಚು ಬರಗಳಾಗಿರ್ಬೋದು, ಪ್ರವಾಹಗಳಾಗಿರ್ಬೋದು, ಅಥವಾ ಲೈಕ್ ಹೀಟ್ ವೇವ್ಸ್ ಅಂತ ನಾವೇನ್ ಕರಿತೀವಿ, ಎಲ್ಲವನ್ನೂ ಕೂಡ ಕೃಷಿಗೆ ಒಂದಷ್ಟು ಎಫೆಕ್ಟ್ಸ್ ಆಗೋದು ತುಂಬಾ ಜಾಸ್ತಿ ಇರುತ್ತೆ. ಸೊ ಅದೆಲ್ಲದರಿಂದಾಗಿ ಸುಸ್ಥಿರ ಮತ್ತು ಯಾವುದೇ ಬರ ಅಥವಾ ಲೈಕ್ ಪ್ರವಾಹ ಏನೇ ಬಂದರೂ ಕೂಡ ತಡೆದುಕೊಳ್ಳುವಂತಹ ಕೃಷಿ ವ್ಯವಸ್ಥೆಯನ್ನ ಅಥವಾ ಆ ಪದ್ಧತಿಗಳನ್ನ ಅಳವಡಿಕೆಗೆ ಒಂದು ಪ್ರೋತ್ಸಾಹ ನೀಡುವಂಥದ್ದೇ ಈ ಒಂದು ಉದ್ದೇಶವಾಗಿರುತ್ತೆ. ಅಂಡ್ ಈ ಯೋಜನೆಯ ಒಂದು ಪ್ರಮುಖ ಲಕ್ಷಣಗಳು ಏನೇನು ಅಂತ ನೋಡೋದಾದ್ರೆ, ಈ ಯೂಶಲಿ IIT ಮದ್ರಾಸ್ನೊಂದಿಗೆ ಸ್ಟಾರ್ಟ್ಅಪ್ ಮಾಹಿತಿ ವೇದಿಕೆ ಅಂತ ಒಂದು ಫೋರಮ್ ಅನ್ನ ಅಥವಾ ಪ್ಲಾಟ್ಫಾರ್ಮ್ ನ ಒಂದು ಇದು ಮಾಡೋದ್ರ ಮೂಲಕ, ಸೊ ಅದರದ್ದು ಒಂದು ಇನ್ಕ್ಯುಬೇಟ್ ಅಂತ ನಾವೇನ್ ಕರಿತೀವಿ, ಸೊ ವೆಂಚರ್ ಇಂಜಿನ್ ಮೂಲಕ ಅರೌಂಡ್ 12,000 ಅಂದ್ರೆ 12,000ಕ್ಕೂ ಹೆಚ್ಚು ಕೃಷಿ ಸ್ಟಾರ್ಟ್ಅಪ್ ಗಳೇನಿದಾವೆ ಅದರ ದತ್ತಾಂಶಗಳನ್ನ ಅಥವಾ ಅದರ ಡೇಟಾ ಏನಿದೆ ಅದನ್ನ ಏಕೀಕರಣಗೊಳಿಸೋದು, ಅಂದ್ರೆ ಇಂಟಿಗ್ರೇಟ್ ಮಾಡುವಂತಹ ಒಂದು ಇದನ್ನ ಈ ಒಂದು ಪ್ರಮುಖ ಲಕ್ಷಣ ಅಂತ ನೋಡ್ತೀವಿ. ಅದ್ರ ಜೊತೆಗೆ ಕೃಷಿ ಬೆಳೆಯ ಒಂದು ಉತ್ಪಾದನೆ ಆಗಿರ್ಬೋದು, ಮಾರುಕಟ್ಟೆ ಆಗಿರ್ಬೋದು, ಅಥವಾ ಕೃಷಿಗೆ ಸಂಬಂಧಿಸಿದಂತಹ ಮೌಲ್ಯವರ್ಧನೆ ಆಗಿರ್ಬೋದು, ಅಥವಾ ಪೂರೈಕೆ ಸರಪಳಿ ಸಪ್ಲೈ ಚೈನ್ ಅಂತ ನಾವೇನ್ ಕರಿತೀವಿ, ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಇದೆಲ್ಲವನ್ನು ಒಳಗೊಂಡಿರುವಂತಹ ಒಂದು ಸಲಹಾ ಸೇವೆಗಳನ್ನ ಒದಗಿಸೋದು ಕೂಡ ಈ ಯೋಜನೆಯ ಒಂದು ಲಕ್ಷಣ ಆಗಿರುತ್ತೆ. ಇದ್ರ ಜೊತೆಗೆ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿಗೆ ಸಂಬಂಧಿಸಿದಂತಹ ಸರ್ಕಾರಿ ಯೋಜನೆಗಳಿಗೆ ಏನೇನಿದಾವೆ, ಸೊ ಅಂದ್ರೆ ಎಷ್ಟೋ ರೈತರಿಗೆ ಸರ್ಕಾರಗಳು ಅಥವಾ ಕೇಂದ್ರ ಸರ್ಕಾರ ಆಗಿರ್ಬೋದು ಅಥವಾ ರಾಜ್ಯ ಸರ್ಕಾರ ಆಗಿರ್ಬೋದು ತಂದಿರುವಂತಹ ಎಷ್ಟೋ ಯೋಜನೆಗಳು ಅವ್ರಿಗೆ ಗೊತ್ತೇ ಇರಲ್ಲ. ಸೊ ಆ ಯೋಜನೆಗಳ ಲಭ್ಯತೆ ಏನೇನಿದೆ,
ಯಾರದ ಬೆನಿಫಿಷಿಯರ್ಸ್ ಯಾರ್ಯಾರು ಆಗ್ಬೋದು, ಅದಕ್ಕೆ ಏನೇನೆಲ್ಲ ಸವಲತ್ತುಗಳು ತಗೋಬಹುದು, ಸೊ ಅದ್ರ ಪ್ರಯೋಜನಗಳು ಏನೇನು, ಸೊ ಈ ರೀತಿಯಾದಂತಹ ಮಾಹಿತಿಯನ್ನ, ಅದ್ರ ಜೊತೆಗೆ ಈ ಯೋಜನೆಗಳಿಗೆ ರೈತರು ಸೊ ಪ್ರವೇಶಿಸುವಂತಹ ಲಭ್ಯತೆಯನ್ನ ಈ ಒಂದು ಮಾಡುವಂಥದ್ದೇ, ಒದಗಿಸುವಂಥದ್ದೇ ಈ ಒಂದು ಯೋಜನೆಯ ಉದ್ದೇಶವಾಗಿರುತ್ತೆ. ಇದ್ರ ಜೊತೆಗೆ ನಿರ್ಧಾರ ತೆಗೆದುಕೊಳ್ಳುವಿಕೆಯಲ್ಲಿ ಸುಧಾರಿಸಲು ರೈತರಿಗೆ ನಿಖರವಾದಂತಹ ಸಕಾಲಿಕ ಮತ್ತು ಸಂದರ್ಭೋಚಿತ ಮಾಹಿತಿಯನ್ನು ಒದಗಿಸುವಂಥದ್ದು ಕೂಡ ಈ ಒಂದು ಯೋಜನೆ ಆಗಿರುತ್ತೆ. ಸೊ ಈ ಒಂದು ಯೋಜನೆ ರೈತರ ಮೇಲೆ ಯಾವ ಒಂದು ಪರಿಣಾಮವನ್ನು ಬೀರುತ್ತೆ ಅಂತ ನೋಡೋದಾದ್ರೆ, ಲೈಕ್ ಭಾರತದಾದ್ಯಂತ ಇರುವಂತಹ ರೈತರಿಗೆ ಕೃಷಿಯನ್ನು ಹೆಚ್ಚು ಸುಸ್ಥಿರವಾದಂತಹ ಅಂದ್ರೆ ಸಸ್ಟೈನಬಲ್ ಆದಂತಹ ಕೃಷಿ ವ್ಯವಸ್ಥೆಯನ್ನ ಪರಿಣಾಮಕಾರಿ ಮತ್ತು ಎಲ್ಲರನ್ನು ಒಳಗೊಂಡಿರುವಂತಹ ಮಾಡುವ ಒಂದು ಗುರಿಯನ್ನ ಒಳಗೊಂಡಿದೆ. ಸೊ ಆ ಮೂಲಕ ಒಂದು ಸುಸ್ಥಿರ ಕೃಷಿಯನ್ನ ನಾವು ಕಾಣಬಹುದು ಇದರಿಂದ ಔಟ್ಕಮ್ ಆಗಿ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಇದ್ರ ಜೊತೆಗೆ ಇದು ರೈತ ಸಮುದಾಯಗಳಿಗೆ ಅವರ ಉತ್ಪಾದಕತೆಯನ್ನ ಅಂದ್ರೆ ಕೃಷಿ ಉತ್ಪಾದಕತೆ ಅಂತ ನಾವೇನ್ ಕರಿತೀವಿ, ಆ ಉತ್ಪಾದಕತೆಯನ್ನ ಸುಧಾರಿಸೋದಿಕ್ಕೆ ಮತ್ತು ಹೊಸ ತಂತ್ರಜ್ಞಾನಗಳಾಗಿರ್ಬೋದು, ಹೊಸ ಟೆಕ್ನಾಲಜಿ ಅಥವಾ ನಾವೀನ್ಯತೆಗಳಂತ ನಾವೇನ್ ಕರಿತೀವಿ ಅದರ ಪ್ರಯೋಜನ ಪಡೆಯೋದಾಗಿರ್ಬೋದು. ಸೊ ಅದ್ರ ಜೊತೆಗೆ ಸಕಾಲಿಕವಾದಂತಹ ಸಂದರ್ಭೋಚಿತ ಮಾಹಿತಿಯನ್ನ ಪಡೆಯೋದು ಕೂಡ ಸಾಧ್ಯವಾಗುತ್ತೆ. ಇದೆಲ್ಲವೂ ಕೂಡ ಈ ಒಂದು ಪ್ರಾಜೆಕ್ಟ್ ವಿಸ್ತಾರದಿಂದ ರೈತರ ಮೇಲಾಗುವಂತಹ ಒಂದು ಪರಿಣಾಮಗಳು ಅಂತ ಹೇಳ್ತಾ ಈ ವಿಡಿಯೋ ನಿಮ್ಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.